ಆಹಾ, ಹಲಸಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ. ಎಷ್ಟು ವೆರೈಟಿ ತಿಂಡಿ ಮಾಡ್ಕೊಂಡು ತಿಂದರೂ ನಮಗೆ ತೃಪ್ತಿ ಇಲ್ಲ ಅಲ್ವಾ? ನೋಡಿ, ಇವತ್ತು ಮಾರ್ಕೆಟಿಂದ ಹಲಸಿನ ಹಣ್ಣು ತಂದಿದ್ದೀನಿ. ತುಂಬ ಸಿಹಿಯಾಗಿದೆ, ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಐಟಮ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದೇನು ಗೊತ್ತಾ? ಹಲಸಿನ ಹಣ್ಣಿನ ಐಸ್ ಕ್ರೀಮ್. ಹಲಸಿನ ಹಣ್ಣಿನ ಬೀಜನ ತೆಕ್ಕೊಳ್ಳೋಣ. ಈ ಬೀಜಗಳನ್ನು ಸಹ ಬಿಸಾಡಬೇಡಿ. ಈ ಬೀಜಗಳಿಂದನೂ ಅನೇಕ ರೀತಿಯ ಅಡುಗೆಗಳನ್ನು ಮಾಡ್ಬೋದು. ಮೊದಲಿಗೆ ಈ ಹಲಸಿನ ಹಣ್ಣಿನ ಬೀಜ ತೆಗೆದುಬಿಟ್ಟು ಈ ಥರ ಸೊಳೆಗಳನ್ನು ಸಿಗದಿಟ್ಕೊಳ್ಳೋಣ. ಹಲಸಿನ ಹಣ್ಣಿನ ಸೀಸನ್ನಲ್ಲಿ ನಾವು ಮಾಡದೇ ಇರೋ ತಿಂಡಿ ಇಲ್ಲ. ಕಡುಬು, ಮುಳುಕ, ದೋಸೆ, ಹಪ್ಪಳ, ಹಣ್ಣಿಂದು ಹಪ್ಪಳ ಮಾಡ್ತಾರೆ. ಅದ್ರ ಜೊತೆ ಇವತ್ತೊಂದು ಇನ್ನೋವೇಟಿವ್ ರೆಸಿಪಿ ಐಸ್ ಕ್ರೀಮ್ ಸಹ. ಈಗ ನೋಡಿ, ಸೊಳೆಗಳನ್ನೆಲ್ಲ ಒಂದು ಬ್ಲೆಂಡರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ರೌಂಡ್ ರನ್ ಮಾಡಿಬಿಟ್ಟು ನಂತರ ಇದಕ್ಕೆ ನಾವು ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ಹನಿನ ಹಾಕಬೇಕು. ಜೇನುತುಪ್ಪ, ಹಲಸಿನ ಹಣ್ಣು ಒಳ್ಳೆ ಕಾಂಬಿನೇಷನ್ ನೋಡಿ. ಹಲಸಿನ ಹಣ್ಣಿನ ಸೊಳೆನ ಜೇನುತುಪ್ಪದಲ್ಲಿ ಮುಳುಗಿಸ್ಕೊಂಡು ತಿಂತಾರೆ. ಈಗ ನೋಡಿ, ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಹಲಸಿನ ಹಣ್ಣಿನ ಸಿಹಿ ಜಾಸ್ತಿ ಇದ್ದರೆ ಸಕ್ಕರೆ ಏನು ಬೇಕಾಗಲ್ಲ. ಇಲ್ಲಿ ನೋಡಿ, ನಾನು ಹಾಕ್ತಾ ಇರ್ತಕ್ಕಂತಹ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇದು. ಮಿಲ್ಕಿ ಮಿಸ್ಟ್ನ ಗ್ರೀಕ್ ಯೋಗರ್ಟ್ನ ನಾನು ಹಾಕ್ತಾ ಇದ್ದೀನಿ. 8 ಗ್ರಾಮ್ಸ್ ಗ್ರೀಕ್ ಯೋಗರ್ಟ್ ತಂದ್ಕೊಂಡಿದ್ದೆ, ಅದರಲ್ಲಿ 4 ಗ್ರಾಮ್ಸ್ ಮಾತ್ರ ಹಾಕ್ತಾ ಇದ್ದೀನಿ. ಅಂದರೆ ಅರ್ಧದಷ್ಟು ಯೋಗರ್ಟ್ನ ನಾನು ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ಮತ್ತೊಮ್ಮೆ ನಾವು ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡ್ಕೊಬೇಕು. ಫೈನ್ ಪೇಸ್ಟ್ ಆಗಬೇಕು ಇವೆಲ್ಲ ಸೇರಿಬಿಟ್ಟು. ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಈ ಒಂದು ಐಟಮ್ನ ಮಾಡಿ ನೋಡಿ. ಮಕ್ಕಳಂತೂ ತುಂಬ ಖುಷಿಪಟ್ಟು ತಿಂತಾರೆ. ನಾನು ಒಂದು ಸೊಳೆನ ಎತ್ತಿಟ್ಕೊಂಡಿದ್ದೆ, ಅದನ್ನು ಈಗ ಸಣ್ಣದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ನೀವು ಹಲಸಿನ ಹಣ್ಣಿಂದ ಏನೇನು ತಿಂಡಿಗಳನ್ನು ಮಾಡ್ತೀರಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಲ್ಲ ವೀಕ್ಷಕರೇ. ಇದನ್ನು ಸಹ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗುತ್ತೆ. ಹಾಗೆ ರುಚಿ ಅಭಿರುಚಿನ ಮರೀದ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ನಿಮ್ಮ ಪರಿಚಯದವರಿಗೂ ಶೇರ್ ಮಾಡಿ. ನೋಡಿ, ಅಷ್ಟನ್ನು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಒಂದು ಗ್ಲಾಸ್ ಜಾರ್ನ ತೊಗೊಂಡ್ಬಿಟ್ಟು ಅದಕ್ಕೆ ನಾವು ಬ್ಲೆಂಡ್ ಮಾಡಿಟ್ಟಿರ್ತಕ್ಕಂತಹ ಹಲಸಿನ ಹಣ್ಣನ್ನು ಹಾಕಬೇಕು. ಅದಕ್ಕೂ ಮೊದಲು ನಾನು ಚಾಪ್ ಮಾಡಿಟ್ಕೊಂಡ ಹಲಸಿನ ಹಣ್ಣಿನ ಸೊಳೆಯ ಪೀಸ್ಗಳನ್ನು ಹಾಕ್ತಾ ಇದ್ದೀನಿ. ತಳದಲ್ಲಿ ಒಂದು ಲೇಯರ್ ಇದನ್ನು ಹಾಕ್ಕೊಂಡ್ಬಿಟ್ಟು ನಾವು ಬ್ಲೆಂಡ್ ಮಾಡಿಟ್ಕೊಂಡಿರೋ ಯೋಗರ್ಟ್ ಮತ್ತು ಹಲಸಿನ ಹಣ್ಣಿನ ಪೇಸ್ಟನ್ನು ಇದ್ರ ಮೇಲೆ ಈವನ್ ಆಗಿ ಸ್ಪ್ರೆಡ್ ಮಾಡಬೇಕು. ಮತ್ತು ಮೇಲ್ಗಡೆ ಉಳಿದ ಹಲಸಿನ ಹಣ್ಣಿನ ಪೀಸ್ಗಳನ್ನು ನಾನು ಹಾಕ್ತಾ ಇದ್ದೀನಿ. ನಂತರ ಇದನ್ನು ಒಂದು 2 ಅವರ್ಸ್ ನಾವು ಫ್ರೀಝರಲ್ಲೇ ಇಡಬೇಕಾಗುತ್ತೆ. 2 ಅವರ್ಸ್ ಆಗಿದೆ. ಫ್ರೀಝರಿಂದ ನೋಡಿ, ನಾನು ಐಸ್ ಕ್ರೀಮ್ನ ಹೊರಗೆ ತೆಗೆದಿದ್ದೀನಿ. ರುಚಿಯಾದ ಹಲಸಿನ ಹಣ್ಣಿನ ಐಸ್ ಕ್ರೀಮ್ ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಥ್ಯಾಂಕ್ ಯು.